ಫಸ್ಟ್ ಇದನ್ನು ಚಾರ್ಜಿಗೆ ಹಾಕಬೇಕು. ಆವಾಗ ಮೇಕಪ್ ನಿಮಗೆ ಲಾಂಗ್ ಸ್ಟೇ. ನೆಕ್ಕು ಮತ್ತು ಫೇಸು ಒಂದೇ ಶೇಡ್ ಕಾಣಿಸ್ಬೇಕು, ಡಿಫ್ರೆಂಟ್ ಕಾಣಬಾರ್ದು. ತುಂಬ ಮಿನಿಮಲ್ ಆಗಿ ಇವತ್ತು ಮೇಕಪ್ ಮಾಡ್ಕೊಂಡು ತೋರಿಸೋಣ. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಈ ರೀತಿ ಒಂದು ಮೇಕಪ್ ಲುಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಪ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ. ಫೇಸಿಗೆ ಏನೂ ಅಪ್ಲೈ ಮಾಡಿಲ್ಲ. ಇವಾಗ ಫಸ್ಟು ನಾನು ಟೋನರಿಂದ ವೈಪ್ ಮಾಡ್ಕೊಳ್ತೀನಿ. ಸೊ ಟೋನರ್ನ ಈ ರೀತಿ ಕಾಟನ್ ಪ್ಯಾಡ್ಗೆ ಸ್ಪ್ರೇ ಮಾಡಿಕೊಂಡು ಜಸ್ಟ್ ನನ್ನ ಫೇಸ್ನ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಸೊ ಆದಷ್ಟು ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿರೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ನಾನು ಇವತ್ತು ಮೇಕಪ್ ಮಾಡ್ಕೊಳ್ತಾಯಿದ್ದು. ಸೊ ಇವತ್ತು ಜಾಕೆಟ್ ವೇರ್ ಮಾಡಿದ್ದೀನಿ. ಸ್ವಲ್ಪ ಐಸ್ ಎಲ್ಲ ಲೈಕ್ ಏನಂದರೆ ಬೋಲ್ಡಾಗಿ ಇಡಬೇಕು ಅಂದ್ಕೊಂಡಿದ್ದೀನಿ. ಲೈಕ್ ಸ್ಮೋಕಿ ಏನಾದರೂ ಟ್ರೈ ಮಾಡೋಣ ಅಂತ. ಸೊ ಇದು ನನ್ನ ಫಸ್ಟ್ ಲೈಕ್ ಅಂದರೆ ಸ್ವಲ್ಪ ಪ್ರೊಫೆಷನ್ ಆಗಿ ನಾನು ಮೇಕಪ್ ಮಾಡ್ಕೊಳ್ಳೋದು ಅಂದರೆ ಇವತ್ತೇ ನಾನು ಯೂಶುವಲ್ ಜಾಸ್ತಿ ಮಾಡಿದೆ. ಸೊ ಟೋನರ್ ಅಪ್ಲೈ ಮಾಡಿದ್ದೀನಿ, ಅದಕ್ಕೆ ಹ್ಯಾಂಡ್ ಫ್ಯಾನ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ 10 ಸೆಕೆಂಡ್ ಅದು ನೀಟಾಗಿ ಅಬ್ಸರ್ವ್ ಆಗಲಿ. ಸೊ ಲಾಸ್ಟ್ ಟೈಮ್ ತೊಗೊಂಡೋಗಿದೆ, ಚಾರ್ಜು ಖಾಲಿಯಾಗಿದೆ ಅನಿಸುತ್ತೆ. ಸೊ ಸೆಕೆಂಡ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಲಿ ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಆದಷ್ಟು ಬ್ರಷ್ಗಳನ್ನ ಇವತ್ತು ನಾನು ಯೂಸ್ ಮಾಡಲ್ಲ. ಸೊ ಫಿಂಗರ್ಸ್, ನನ್ನ ಹ್ಯಾಂಡ್ ಏನಿದೆ ಫಿಂಗರ್ಸ್ನ ಯೂಸ್ ಮಾಡ್ತೀನಿ. ಐಲಿಡ್ ಮೇಲೆ ಎಲ್ಲ ಚೆನ್ನಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಬೇಕು. ತುಂಬ ಮಿನಿಮಲ್ಲಾಗಿ ಇವತ್ತು ಮೇಕಪ್ ಮಾಡ್ಕೊಂಡು ತೋರಿಸೋಣ ಅಂತ. ಸೊ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. 10 ಮಿನಿಟ್ಸ್. ಆ್ಯಕ್ಚುಲಿ ಇದು ಚಾರ್ಜ್ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಬರ್ತಿಲ್ಲ ಗಾಳಿ. ಓಕೆ, ಸೊ ಇವಾಗ ಮಾಯ್ಶ್ಚರೈಸರ್ ಅಬ್ಸರ್ವ್ ಆಗ್ತಾ ಇದೆ. ಆಗಲಿ ಅಷ್ಟರಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋಣ. ಸೊ ನಾನು ವಿಶ್ಕಸ್ ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹಾರ್ಟ್ ಬರೋಣ, ಅದನ್ನೇ ಎಲ್ಲ ಕಡೆ ಯೂಸ್ ಮಾಡೋಣ. ಸೊ ಇದು ತುಂಬ ಚೆನ್ನಾಗಿದೆ. ಯಾರೋ ನನಗೆ ಕಮೆಂಟಲ್ಲಿ ಕೇಳಿದರು ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಆಗುತ್ತಾ ಅಂತ. ಸೊ ಮಾಡ್ಕೊಳ್ಬೋದು, ಬಟ್ ಇರೋ ಒಂದು ಮಾಯ್ಶ್ಚರ್ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡಿಕೊಡಿದೆ. ಸೊ ನಾನು ಆಯಿಲ್ ಸ್ಕಿನ್ ಟು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಅದನ್ನು ರೆಕಮೆಂಡ್ ಮಾಡ್ತೀನಿ. ಡ್ರೈ ಸ್ಕಿನ್ ಅವ್ರಿಗೆ ನನಗೆ ಅದ್ರ ಬಗ್ಗೆ ಅಷ್ಟು ಇದೆಯಲ್ಲ, ಸೊ ನಾನು ರೆಕಮೆಂಡ್ ಮಾಡೋಕ್ಕೋಗಲ್ಲ. ಇವಾಗ ನೋಡಿ, ಒಂದು ಎಕ್ಸ್ಟ್ರಾ ಗ್ಲೋ ಬಂದಂಗೆ ಅನ್ನಿಸ್ತದಲ್ಲ. ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಯೂಸ್ ಮಾಡಿದ್ರೆ. ಸೊ ಹಂಗೆ ಜಸ್ಟ್ ಪಾಯಿಂಟಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ರೈಮರ್ ಯೂಸ್ ಮಾಡ್ತೀನಿ. ಇದು ನನ್ನ ಓಲ್ಡ್ ಪ್ರೈಮರ್, ಆ್ಯಕ್ಚುಲಿ ಫುಲ್ ಎಂಟಿಯಾಗಿದೆ. ಅದನ್ನು ಬಿಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ಸ್ವಿಸ್ ಬ್ಯೂಟಿದು ಮ್ಯಾಟಿಫೈಯಿಂಗ್ ಮೇಕಪ್ ಪ್ರೈಮರ್ ತೊಗೊಂಡಿದ್ದೀನಿ. ಇದು ಪೋರ್ಸ್ನ ಬ್ಲರ್ ಮಾಡುತ್ತೆ ಆ್ಯಂಡ್ ಸ್ಮೂತಾಗಿರುವಂಥ ಒಂದು ಬೇಸ್ ಕೊಡುತ್ತೆ. ಸೊ ತುಂಬ ಖಾಲಿ ಆಗಿಬಿಟ್ಟಿದೆ, ಒಂಚೂರಿದೆ. ಸೊ ಇಲ್ಲೆಲ್ಲಿ ನನಗೆ ಆಯಿಲ್ ಅನಿಸುತ್ತೆ ಆ್ಯಂಡ್ ಪೋರ್ಸ್ ಇದೆ, ಒಂದಿಗೆಲ್ಲ ಅಪ್ಲೈ ಮಾಡಿ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಪ್ರೈಮರ್ಸ್ ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಅಥವಾ ಕಾಂಬಿನೇಷನ್ ಲೈಕ್ ಆ ಥರ ಇರೋರು ಜೆಲ್ ಬೇಸ್ ಯೂಸ್ ಮಾಡಿ. ಸಿಲಿಕಾನ್ ಅವಾಯ್ಡ್ ಮಾಡಿ, ಜೆಲ್ ಬೇಸ್ ಯೂಸ್ ಮಾಡಿ. ತುಂಬ ಥರ ಪ್ರೈಮರ್ಸ್ ಬರುತ್ತೆ. ಸೊ ಇಷ್ಟು ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ 1 ಮಿನಿಟ್ ಆದರೂ ಗ್ಯಾಪ್ ಕೊಡಬೇಕು. ಅಷ್ಟರಲ್ಲಿ ನಾನು ಸ್ವಲ್ಪ ಹೈಲೈಟ್ ಆ್ಯಂಡ್ ಅಂಡರ್ ಐಯಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಅದಕ್ಕೊಂಚೂರು ಕನ್ಸಿಲರ್ ಇನ್ನೂ ಕರೆಕ್ಟ್ ಇಷ್ಟು ಹಚ್ಕೊಂಡಿದ್ದು ಫಿಂಗರೆಲ್ಲ ಬ್ಲೆಂಡ್ ಮಾಡ್ತೀನಿ. ಎಷ್ಟು ಡಿಫ್ರೆನ್ಸ್
ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ತೀನಿ ಕಾಟನ್ ಪ್ಯಾಡಲ್ಲಿ. ಓಕೆನಾ. ಇವಾಗ ನಾನು ಆ್ಯಕ್ಚುಲಿ ಸಿಂಪಲ್ ಲುಕ್ ಆಗಿರೋದ್ರಿಂದ BB ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ. ಇದು ಬಂದುಬಿಟ್ಟು ಮೆಬಿಲಿನ್ ಅವ್ರದ್ದು ಮೆಬಿಲಿನ್ ಫಿಟ್ ಮೀ BB ಕ್ರೀಮ್ ನ್ಯೂ ಶೇಡ್. ನಂದು ಬಂದುಬಿಟ್ಟು 40. ಸೊ ಸ್ವಲ್ಪ ತಗೊಂಡು ಡಾಟ್ ಇಟ್ಕೊಂಡು ಅಪ್ಲೈ ಮಾಡ್ತೀನಿ. ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ, ತುಂಬ ಮಿನಿಮಲ್ ಇರೋದ್ರಿಂದ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ರೀತಿ ಜಸ್ಟ್ ಹಂಗೆ ನನ್ನ ಫಿಂಗರ್ಸ್ ಯೂಸ್ ಮಾಡಿಕೊಂಡು ನೀಟಾಗಿ ಟ್ಯಾಪ್ ಮೋಷನಲ್ಲಿ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಏರ್ಸ್ ಇರುತ್ತಲ್ಲ ಸೊ ನಾನು ನೆಕ್ ಪಾರ್ಟ್ ಆಮೇಲೆ ಹಚ್ಕೊಳ್ತೀನಿ. ಜಸ್ಟ್ ಫೇಸಿಗೆ ಮಾತ್ರ ಇವಾಗ ಮಾಡ್ಕೊಳ್ತೀನಿ ಫಸ್ಟ್. ಸೊ ಇವಾಗ ನಾನು ಫೇಸಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಲೈಕ್ ಒಂದೇ ಶೇಡ್ ಕಾಣಬೇಕಲ್ಲ, ಅದಕ್ಕೆ ಸ್ವಲ್ಪ BB ಕ್ರೀಮ್ ತಗೊಂಡು ನೆಕ್ಕಿಗೆ ಅಪ್ಲೈ ಮಾಡ್ಕೊಳ್ಳೋಣ. ನಿಮ್ಮ ನೆಕ್ಕು ಮತ್ತು ಫೇಸು ಒಂದೇ ಶೇಡ್ ಕಾಣಿಸ್ಬೇಕು, ಡಿಫ್ರೆಂಟ್ ಕಾಣಬಾರ್ದು. ಸೊ ನೀಟಾಗಿರುತ್ತೆ. ಸೊ ಇವಾಗ ನೆಕ್ಕು ಮತ್ತು ಫೇಸು ಮ್ಯಾಚ್ ಆಯಿತು. ಸ್ವಲ್ಪ ಅದೇ ಏನು ಎಕ್ಸ್ಟ್ರಾ ಉಳ್ಕೊಂಡಿರುತ್ತೆ ಫಿಂಗರೇ ಅದನ್ನು ಕಿವಿಗೆ ಅಪ್ಲೈ ಮಾಡ್ಕೊಳ್ತೀವಿ. ಸೊ ಇವಾಗ ನೋಡಿ ನಿಮಗೆ ನೆಕ್ಕು ಮತ್ತು ಫೇಸ್ಗೆ ಡಿಫ್ರೆನ್ಸ್ ಇರೋಲ್ಲ. ಸೊ ಯಾವಾಗಲೂ ನೀವು ಮೇಕಪ್ನ ಬರೀ ಫೇಸಿಗಲ್ಲ, ನಿಮ್ಮ ಒಂದು ನೆಕ್ಕಿಗೂ ಮ್ಯಾಚ್ ಆಗೋ ಥರನೇ ಮಾಡ್ಕೊಳ್ಬೇಕು. ಸೊ ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡೋಣ. ನಾನು ಮೆಬಿಲಿನ್ ಇವಾಗ ಫಿಟ್ ಮೀ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಶೇಡ್ ಬಂದುಬಿಟ್ಟು ಐ ಥಿಂಕ್ ಇದು 220, ನನಗೆ ಅರೌಂಡ್ 210 200 ಅದೆಲ್ಲ ಮ್ಯಾಚ್ ಆಗುತ್ತೆ. ನಂತರ ಇರೋದಿದು ಸದ್ಯಕ್ಕೆ. ಇದನ್ನು ಈ ಥರ ಟ್ಯಾಪಿಂಗ್ ಮೋಷನಲ್ಲಿ ಅಂದರೆ ಲಾಕ್ ಮಾಡಬೇಕಲ್ಲ ಮೇಕಪ್ ದಟ್ಸ್. ಆ್ಯಂಡ್ ಆಯಿಲಿ ಸ್ಕಿನ್ ಲೈಕ್ ಕಾಂಬಿನೇಷನ್ ಸ್ಕಿನ್ ಎಲ್ಲರಿಗೂ ಮ್ಯಾಟ್ ಇರಬೇಕು, ಆವಾಗ ಮೇಕಪ್ ನಿಮಗೆ ಲಾಂಗ್ ಸ್ಟೇ ಇರುತ್ತೆ. ನೀಟಾಗಿ ಈ ರೀತಿ ಪಿಜ್ಜಾ ಪಫ್ ತಗೊಳ್ಳಿ, ಆವಾಗ ನಿಮಗೆ ಚೆನ್ನಾಗಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಕೊಡೋಕ್ಕೆ ಪೌಡರ್ ಲಾಕ್ ಅಥವಾ ಲೂಸ್ ಪೌಡರ್ ಲಾಕ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ತುಂಬ ಜಾಸ್ತಿ ಸ್ವೀಟ್ ಆಗ್ತಿರಲ್ಲ, ಆವಾಗ ಪೌಡರ್ ಲಾಕಿಂಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಶೈನಿನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಪೌಡರ್ ಲಾಕಿಂಗ್ ನೀಟಾಗಿ ಮಾಡಿದಾಗ. ಸೊ ಇವಾಗ ಪೌಡರ್ ಲಾಕಿಂಗ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ನಾನು ಯಾವುದಕ್ಕೆ ಹೋಗ್ತೀನಿ ಅಂತಂದರೆ ಮರ್ತಿದ್ದೆ, ಅದಕ್ಕಿಂತ ಮುಂಚೆ ಲಿಪ್ ಬಾಮ್ ಅಪ್ಲೈ ಮಾಡೋಣ. ಈ ಲಿಪ್ ಬಾಮ್ ಆ್ಯಕ್ಚುಲಿ ಅಪ್ಲೈ ಮಾಡೋದು ಲಿಪ್ಸ್ಟಿಕ್ ಹಚ್ಚೋದೇ ಬೇಡ. ಇದು ಹೌಸ್ ಆಫ್ ಮೇಕಪ್ದು ತುಂಬ ಚೆನ್ನಾಗಿದೆ. ನೋಡಿ ಲಿಪ್ಸ್ಟಿಕ್ ಹಚ್ಚೋದೇ ಬೇಡ ಸದ್ಯಕ್ಕೆ. ಈ ಲುಕ್ಕಿಗೆ ಈಗ ಹಚ್ಚಿದ್ದೀನಿ. ಇವಾಗ ನನ್ನ ಬೇಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಐ ಮೇಕಪ್ ಮಾಡ್ಕೊಳ್ಳೋಣ. ನಾನು ಐ ಮೇಕಪ್ ಅಷ್ಟೇ ಬ್ರಷ್ ಯೂಸ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಐ ಮೇಕಪ್ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ, ತುಂಬ ರೇರ್. ಇವತ್ತು ನಿಮ್ಗೆ ತೋರ್ಸೋಕ್ಕೆ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಅದಕ್ಕೆ ಇಲ್ಲಿ ಸ್ವಿಸ್ ಬ್ಯೂಟಿದು ಐ ಶಾಡೋ ಪ್ಯಾಲೆಟ್ ತೊಗೊಂಡಿದ್ದು, ನನ್ನ ಹಳೆ ಪ್ಯಾಲೆಟ್, ಬಟ್ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಒಂದು ಟ್ರಾನ್ಸಿಷನ್ ಕಲರ್ ತೊಗೊತೀನಿ. ಲೈಕ್ ಇದೇ ತುಂಬ ನನಗೆ ಯೂಸ್ ಆಗಿರೋದು. ಇದೇ ಕಲರ್ಸೇ ಜಾಸ್ತಿ ಯೂಸ್ ಮಾಡೋದು. ಸೊ ಔಟರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಓಕೆನಾ. ಆ್ಯಂಡ್ ನೀವು ಎಷ್ಟು ಸತಿ ತೊಗೊಂಡಿರ್ತೀರ ಅದೇ ಕ್ವಾಂಟಿಟಿಲಿ ಈ ಕಡೆ ಐಸ್ಗೂ ತೊಗೊಬೇಕು, ಇಲ್ಲ ಡಿಫ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಈ ರೀತಿ ಟ್ಯಾಪಿಂಗಲ್ಲಿ ತೊಗೊಂಡು ಟ್ಯಾಪ್ ಮಾಡಿ ಡಸ್ಟ್ ಔಟ್ ಮಾಡಬೇಕು. ಸೊ ನಾನು ಟ್ರಾನ್ಸಿಷನ್ ಕಲರ್ನ ತಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಟ್ರಾನ್ಸಿಷನ್ ಕಲರ್ ಆಯಿತು. ಸ್ವಲ್ಪ ಡಾರ್ಕ್ ಕಲರ್ ತೊಗೋಣ, ಸ್ವಲ್ಪ ಸ್ಮೋಕಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಲ್ಲ, ದಟ್ಸ್ ವೈ.
ಇಲ್ಲಿ ಬ್ರೌನ್ ಮತ್ತು ಬ್ಲ್ಯಾಕ್ ಎರಡು ಮಿಕ್ಸಲ್ಲಿ ತೊಗೊತೀನಿ ನಾನಿವತ್ತು. ಸ್ವಲ್ಪ ಆ್ಯಂಡ್ ಬ್ಲೆಂಡ್ ಮಾಡೋಣ ನೀಟಾಗಿ. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಬೇಕು. ಓಕೆನಾ? ನೋಡಿ, ಗೊತ್ತಿಲ್ಲ ಕ್ಯಾಮ್ರಾಗೆ ಹೆಂಗೆ ಕಾಣುತ್ತೆ ಅಂತ ಪರ್ಟಿಕ್ಯುಲರ್ಲಿ, ಬಟ್ ನನಗೆ ಒಂದು ಲೆವೆಲಿಗೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದಾಯಿತು. ಸ್ವಲ್ಪ ಅದಕ್ಕಿಂತ ಇನ್ನೊಂಚೂರು ಟ್ರಾನ್ಸಿಷನ್ ಕಲರ್ ತೊಗೊಂಡು ಔಟರ್ಗೆ ಕೊಟ್ಕೊಳ್ತೀನಿ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತಲ್ಲ, ಸೊ ದಟ್ಸ್ ವೈ. ಅದೇ ಬ್ರಷಲ್ಲಿ ಓಕೆನಾ? ಬಟ್ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ಸ್ವಲ್ಪ ಇದನ್ನು ತೊಗೊಂಡು ಅಂದರೆ ಲೈಕ್ ಶಾಡೋ ಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನ ಅನಿಸುತ್ತೆ. ಅವತ್ತು ಈ ಥರ ಸ್ಮೋಕಿ ಎಲ್ಲ ಟ್ರೈ ಮಾಡಿರಲಿಲ್ಲ, ನನಗೆ ಅದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ ವೀಡಿಯೋ ಮಾಡುವಾಗ. ಆಮೇಲೆ ಇದು ಏನು ಲೈಟ್ ಪರ್ಪಲ್ ಶೇಡ್ ಇದೆ, ಅದನ್ನು ಫಿಂಗರಲ್ಲಿ ತಗೊಂಡು ಜಸ್ಟ್ ಐಲಿಡ್ಗೆ ಅಪ್ಲೈ ಮಾಡ್ತೀನಿ. ನೋಡ್ಕೊಳ್ಳಿ, ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡ್ತೀನಿ. ಈ ಒಂದು ಸಿಲ್ವರ್ ಶೇಡ್ ಇದೆಯಲ್ಲ, ಅದನ್ನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಅವಾಗ ಡಿಫ್ರೆನ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಲೈಕ್ ಈ ಥರ. ಇವಾಗೆಲ್ಲ ಇದೇ ಟ್ರೆಂಡಿಂಗ್. ಓಕೆ, ಇವಾಗ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಬಂದುಬಿಟ್ಟು ನನ್ನ ಲಿಪ್ಸ್ ಪಾರ್ಟಿಗೆ ಹೋಗ್ತೀನಿ. ಸ್ವಲ್ಪ ಐಬ್ರೋ ಫಿಲ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ. ಬ್ರಷೆಲ್ಲ ಐಬ್ರೋ ಫಿಲ್ ಲೈಟಾಗಿ ನನಗೆ ಇಷ್ಟ ಇಲ್ಲ. ನಾನು ಇವಾಗ ಐಬ್ರೋ ಮಾಡಿಸಿಲ್ಲ ರೀಸೆಂಟಾಗಿ. ಐಬ್ರೋ ಮಾಡಿಸ್ಬೇಕು. ಇದೇ ಒಂದು ಪ್ಯಾಲೆಟ್ ಐ ಶಾಡೋ ಪ್ಯಾಲೆಟ್ನಿಂದ ಸ್ವಲ್ಪ ಬ್ಲ್ಯಾಕ್ ತಗೊಂಡು ಡಸ್ಟ್ ಔಟ್ ಮಾಡಿ, ಫ್ರೆಂಡಿಂದ ಯಾವಾಗಲೂ ಫಿಲ್ ಮಾಡಬಾರ್ದು, ಏಕೆಂದರೆ ಫುಲ್ಲು ಪ್ರಾಡಕ್ಟ್ ಎಲ್ಲ ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ನೀವು ಲಾಸ್ಟಿಂದ ಫಿಲ್ ಮಾಡ್ಕೊಂಬರ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲಿ ಮಾತ್ರ. ಲಿಪ್ ಬಾಮ್ ಬಿದ್ದರೆ ಹೋಗುತ್ತಲ್ಲ. ಲಿಪ್ಸ್ಟಿಕ್ ಬಂದುಬಿಟ್ಟು ನಾನು ಸ್ವಿಸ್ ಬ್ಯೂಟಿದು ನ್ಯೂಡ್ ಶೇಡ್ ತಗೊಳ್ತಿದ್ದೀನಿ. ಇದು ಸ್ಯಾಟಿನ್ ಕಂಫರ್ಟ್ ಲಿಪ್ಸ್ಟಿಕ್ಸ್ ಚೆನ್ನಾಗಿದೆ, ನಿಮ್ಮ ಲಿಪ್ಸ್ ಡ್ರೈ ಆಗಲ್ಲ. ಸೊ ಇವಾಗ ಸ್ವಲ್ಪ ಅದು ಫ್ಯಾಷನ್ ಕಲರ್ದು ನಾನು ಗ್ಲೋ ಆ್ಯಕ್ಟಿವ್ ಫಿಕ್ಸಿಂಗ್ ಮಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ಬೋದು. ನಾನು ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಐಸ್ ಕ್ಲೋಸ್ ಮಾಡಬೇಕು. ಕೂಲಾಗಿ ಅನ್ನಿಸ್ತದೆ. ಸೊ ಇಷ್ಟೇ ನನ್ನ ಒಂದು ಸಿಂಪಲ್ ಮೇಕಪ್ ಲುಕ್. ನಾನು ಆ್ಯಕ್ಚುಲಿ ತೋರಿಸಿದ್ದು ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡೋಣ. ಇವತ್ತು ಫಸ್ಟ್ ಇದನ್ನು ಚಾರ್ಜಿಗೆ ಹಾಕ್ಬೇಕು. ಗಾಳಿನೇ ಬರ್ತದೆ ಜಾಸ್ತಿ. ಸೊ ಇಷ್ಟು ಮೇಕಪ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಲಾಸ್ಟ್ಗೆ ಬಿಂಗಿ ತುಂಬ ಸಿಂಪಲ್ಲಾಗಿ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ. ಓಕೆ, ಈಸ್ ಮೈ ಫೈನಲ್ ಲುಕ್. ಬೈಕೊಂಬಿಡಿ ಯಾರನ್ನು, ಯಾಕೆಂದರೆ ಇದು ನನ್ನ ಫಸ್ಟ್ ವೀಡಿಯೋ ಮೇಕಪ್ ಮಾಡ್ತಾ ಇರೋದು. ಅಷ್ಟೊಂದು ಬಿದ್ದೋಗ್ಬಿಟ್ಟಿದೆ. ಸೊ ಇದೇ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಹೇಗೆ ಬಿಟ್ಟಿದೆ ಅಂತ. ಬಿಕಾಸ್ ನಾನು ಫಸ್ಟ್ ಟ್ರೈ ಮಾಡ್ತಿರೋದು, ನನಗೆ ಅದಕ್ಕೆ ನಾನು ವೀಡಿಯೋಸ್ ಮಾಡಲ್ಲ ಮೇಕಪ್ದೆಲ್ಲ. ನಂಗೆ ತುಂಬಾ ಅನ್ಕಂಫರ್ಟಬಲ್ ಅನಿಸುತ್ತೆ.